ಇದು ಕೆನೆಫ್ಯಾಟ್ಸ್ ನ್ಯಾಷನಲ್ ಪಾರ್ಕ್ ಅಂತ ಅಲಾಸ್ಕಾದಲ್ಲಿರೋದು. ಕ್ರೂಸಲ್ಲಿ ಹೋಗಬೇಕು ಇದಕ್ಕೆ. ಈಗ ಹೋಗಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಆಮೇಲೆ ಜೊತೆಗೆ ತುಂಬ ವೈಲ್ಡ್ ಅನಿಮಲ್ಸ್ ಎಲ್ಲ ಕಾಣಿಸುತ್ತೆ. ಹೀಗೆ ಇದು ಸೀ ಲಯನ್ಸ್ ಈ ಥರ ಬಂಡೆ ಮೇಲೆ ಎಲ್ಲ ಕೂತ್ಕೊಂಡಿದ್ದು. ನಾವು ಹೋಗಬೇಕಾದ್ರೆ ಈ ಥರ ಬಿಸಿಲಿಗೆ ಕಾಯಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ವು. ಸೊ ಕ್ರೂಸಲ್ಲಿ ಹೀಗೆ ಹೋಗಬೇಕಾದ್ರೆ ಹೀಗೆ ನೋಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿತ್ತು. ಕೊನೆ ಪಾಯಿಂಟಲ್ಲಿ ನಮಗೆ ಗ್ಲೇಷಿಯರನ್ನು ತೋರಿಸ್ತಾರೆ. ಗ್ಲೇಷಿಯರ್ವರೆಗೂ ಹೋಗ್ಬಿಟ್ಟು ಕ್ರೂಸ್ ವಾಪಸ್ ಬರುತ್ತೆ. ನನ್ನದು 600mm ಲೆನ್ಸ್ ಇತ್ತು ಕ್ಯಾಮ್ರಾದು. ಅದರಲ್ಲಿ ಝೂಮ್ ಮಾಡಿ ಇದ್ರದ್ದೆಲ್ಲ ಫೋಟೋಸ್ ತೆಕ್ಕೊಂಡೆ. ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲೇ. ಆಮೇಲೆ ಕ್ರೂಸ್ ಮುಂದಕ್ಕೆ ಹೋದಾಗ ಇಲ್ಲಿ ಒಂದು ಜಾಗದಲ್ಲಿ ಹೀಗೆ ಸುಮಾರು ಬರ್ಡ್ಸ್ಗಳು ಕೂತ್ಕೊಂಡಿದ್ವು. ಅಲ್ಲಿ ಬಂಡೆ ಮಧ್ಯೆ ದೂರದಿಂದ ನೋಡೋಕ್ಕೆ ಪೆಂಗ್ವಿನ್ಸ್ ಥರ ಕಾಣಿಸ್ತಿತ್ತು. ಬಟ್ ಇದು ಯಾವುದೋ ಬೇರೆ ಬರ್ಡ್ಸು ಥರ ಒಟ್ಟಿಗೆ ಕೂತ್ಕೊಂಡಿದ್ವು ಈ ಥರ. ಇದು ಇನ್ನೊಂದು ಜಾಗದಲ್ಲಿ ಇನ್ನೊಂದು ಸೀ ಲಯನ್ಸ್ ಹಾಗೆಯೇ ಕೂತ್ಕೊಂಡಿದ್ವು. ಸೊ ಸ್ವಲ್ಪ ದೂರಕ್ಕೂ ಏನಾದರೂ ಎನಿಮಲ್ಸ್ ಕಾಣಿಸ್ತಾನೆ ಇತ್ತು. ಬರ್ಡ್ಸ್ಗಳಂತೂ ತುಂಬಾ ಇದ್ವು. ಆಮೇಲೆ ಇದು ವೇಲು, ಇದು ಆರ್ಕಾ ವೇಲ್ ಅಂತ ಅನಿಸುತ್ತೆ. ವೇಲ್ಗಳು ತುಂಬ ಕಾಣಿಸಿದ್ವು. ಆಮೇಲೆ ಇದು ಕೊನೆ ಪಾಯಿಂಟು ಗ್ಲೇಷಿಯರು ಈ ಥರ ಹೊಡಿತಾ ಇರುತ್ತೆ. ಗ್ಲೇಷಿಯರ್ ಹೊಡೆದ್ಬಿಟ್ಟು ಐಸ್ ಒಂದಿಷ್ಟು ಬೀಳ್ತಾ ಇರುತ್ತೆ. ಈಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದ್ರಿಂದ ಇದು ಜಾಸ್ತಿನೇ ಹೊಡಿತಾ ಇದೆ ಅಂತ ಹೇಳ್ತಾ ಇದ್ರು ಅವರು. ಇದು ವಿಡಿಯೋದಲ್ಲಿ ಒಂದು ಸ್ವಲ್ಪ ಕಾಣಿಸುತ್ತೆ. ಅದು ಐಸು ಒಡೆದ್ಬಿಟ್ಟು ಕೆಳಗೆ ಬೀಳ್ತಾ ಇರೋದು. ಹೀಗೆ ಒಡೆದು ಕೆಳಗೆ ಬಿದ್ದಿರೋ ಐಸ್ ಮೇಲೆ ಕೆಲವು ಸೀಲ್ಸ್ಗಳೆಲ್ಲ ಬಂದು ಕೂತ್ಕೊಂಡು ಇರ್ತವೆ ಅಲ್ಲಿ. ಹೀಗೆ ಸೀಲ್ಸ್ಗಳೆಲ್ಲ ಆರಾಮಾಗಿ ಆ ಥರ ಐಸ್ ಮೇಲೆ ಕೂತ್ಕೊಂಡಿರ್ತವೆ. ಇಲ್ಲಿ ಬೇಬಿ ಸೀಲ್ಸ್ಗಳು ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.